ಗ್ಯಾಸ್ ಸಿಗಬೇಕು ಅಂದ್ರೆ ಸುದೀರ್ಘವಾಗಿ ಕಾಯಬೇಕಾದಂತಹ ಸ್ಥಿತಿಯಲ್ಲಿ ಆಟೋ ಚಾಲಕರು ಇದ್ದಾರೆ. ಈ ಸುದೀರ್ಘ ಕಾಯುವಿಕೆ ಆಟೋ ಚಾಲಕರನ್ನ ಹೈರಾಣಾಗಿಸ್ಬಿಟ್ಟಿದೆ. ಇಲ್ಲಿ ನೋಡಿ ಏನಾಗಿದೆ ಅನ್ನೋದರ ಚಿತ್ರಣವನ್ನು ನಾವು ಹೇಳ್ತಾ ಹೋಗ್ತೀವಿ. ಗ್ಯಾಸ್ಗಾಗಿ ಕಾದು ಕಾದು ಆಟೋದಲ್ಲೇ ಚಾಲಕ ಮಲಗಿದಂತಹ ದೃಶ್ಯ ಕಂಡು ಬಂದಿದೆ. ಬ್ಯಾರಿಕೇಡ್ ಹಾಕಿ ಬಂಕ್ ಅನ್ನ ಸಿಬ್ಬಂದಿಗಳು ಬಂದ್ ಮಾಡಿದ್ದಾರೆ. ಯಾವಾಗ ಅದು ಓಪನ್ ಆಗುತ್ತೆ, ಯಾವಾಗ ಆಪರೇಟ್ ಮಾಡುತ್ತೆ ಗೊತ್ತಿಲ್ಲ. ರಾತ್ರಿ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಬೆಂಗಳೂರಿನ ನಾಗರಬಾವಿಯ ಕಲ್ಯಾಣ ನಗರದಲ್ಲಿ ಆಗಿರುವಂತಹ ಘಟನೆ. ಬಂಕ್ ಮುಂದೆನೇ ಆಟೋ ಚಾಲಕರು ಮಲಗಿದ್ದಾರೆ. ಒಂದು ಗ್ಯಾಸ್ ತುಂಬಿಸ್ಕೊಳ್ಳೇಬೇಕು, ಹಾಗೆ ಹೋಗಬಾರ್ದು ಅನ್ನೋದು ಕೂಡ ಪಾಪ ಅವರ ಈ ಸ್ಥಿತಿಯಲ್ಲಿ ಆ ವಿಚಾರಗಳು ಅಡಗಿದೆ. ಗ್ಯಾಸ್ ಬಂಕ್ಗಳು ಒಂದೊಂದೇ ಕ್ಲೋಸ್ ಆಗ್ತಾ ಹೋಗ್ತಿದೆ. ಸೂಪರ್ ಗ್ಯಾಸ್ ಅನ್ನೋ ಒಂದು ಆಟೋ LPG ಗ್ಯಾಸು. ಆಟೋ ಚಾಲಕರು ಬಂದು ಕಾಯ್ಕೊಂಡು ಕೂತ್ಕೋತಾರೆ. ನೋಡಿ, ಸಿಲಿಂಡರ್ ಸಿಗದೆ ಒಬ್ಬ ಆಟೋ ಚಾಲಕ ಆಟೋದಲ್ಲೇ ಮಲಗಿರೋ ದೃಶ್ಯಗಳು ಸಾಮಾನ್ಯವಾಗ್ಬಿಟ್ಟಿದೆ. ಯಾವಾಗ ಅವರು ಗ್ಯಾಸ್ ಕೊಡ್ತಾರೋ ಗೊತ್ತಿಲ್ಲ. ಬೇರೆ ಕಡೆ ಹುಡುಕಿ ಸಾಕಾಗಿ ಇಲ್ಲೇ ಬಂದು ಗ್ಯಾಸ್ ಬಂಕಿನ ಮುಂದೆನೇ ಆಟೋ ಚಾಲಕರೊಬ್ಬರು ಈ ರೀತಿ ಮಲಗಿರುವಂಥದ್ದು. ಇನ್ನು ಸಾಕಷ್ಟು ಆಟೋದವರು ಇಲ್ಲಿ ನಿಲ್ಲಿಸೋಗಿದ್ದಾರೆ. ನಿಮಗೆ ನೋಡ್ತಿದ್ದೀರಾ, ಆಟೋ ಖಾಲಿಯಾಗಿರೋದ್ರಿಂದ ಈ ಬಂಕ್ ಓಪನ್ ಮಾಡಿ ಸ್ಟಾಕ್ ಬಂದಾಗ ಕೊಡೋದಕ್ಕೆ ಶುರು ಮಾಡಿದಾಗ ಬಂದು ನಾವೇ ಫಸ್ಟ್ ಹಾಕ್ಸ್ಕೋಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬಂದು ಆಟೋ ಚಾಲಕರು ಈ ರೀತಿಯ ಒಂದು ದುಸ್ಥಿತಿಗೆ ತಲುಪಿರುವಂಥದ್ದು. ಯಾಕಂದರೆ ಯಾವ ಬಂಕ್ಗಳ ಕಡೆ ಹೋದರೂ ಬೆಂಗಳೂರಲ್ಲಿ ಆಟೋ ಗ್ಯಾಸ್ ತೀರಾ ದೊಡ್ಡ ಮಟ್ಟದಲ್ಲಿ ಅಭಾವ ಆಗಿರುವಂಥದ್ದು, ಕೃತಕ ಅಭಾವ ಆಗಿದೆ. ಎಲ್ಲೂ ಸಹ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಿಲ್ಲ. ಓಪನ್ ಆಗಿರೋ ಬಂಕ್ಗಳ ಮುಂದೆ ಸಾವಿರಾರು ಆಟೋಗಳು ನಿಂತ್ಕೊಳ್ಳುತ್ತೆ. ಇನ್ನೊಂದು ಆಟೋ ಕೂಡ ನಿಮಗೆ ಬಂಕ್ ಒಳಗಡೆ ನಿಲ್ಲಿಸಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ತಗೊಬಂದಷ್ಟರಲ್ಲಿ ಗ್ಯಾಸ್ ಖಾಲಿ ಆಗಿದೆ, ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಯಾವಾಗ ಇವ್ರು ಓಪನ್ ಮಾಡಿ ಗ್ಯಾಸ್ ಹಾಕ್ತಾರೋ ಆಗ ಹಾಕ್ಸ್ಕೊಂಡು ಹೋಗೋಣ ಅಂತ ಆಟೋನ ಇಲ್ಲೇ ಬಿಟ್ಟು ಹೋಗಿರುವಂಥದ್ದು. ಈ ರೀತಿಯ ದೃಶ್ಯಗಳು ಎಲ್ಲ ಕಡೆ ಕಾಣಿಸ್ತಿದೆ. ಕಾರಣ ಆಗ್ತಿರುವಂಥದ್ದು ಕೃತಕ ಆಟೋ LPG ಅಭಾವ ಆಗಿರುವಂಥದ್ದು. ಇದಕ್ಕೆ ಕಾರಣ ಎಲ್ರಿಗೂ ಗೊತ್ತಿದೆ, ಇರಾನ್-ಇಸ್ರೇಲ್ ವಾರ್ ಆಗ್ತಿರುವಂಥದ್ದು. ಇದ್ರ ಬೇಗ ಸಮಸ್ಯೆನ ಬಗೆಹರಿಬೇಕು, ಬೇಗ ನಮಗೆ LPG ಸಿಗಬೇಕು, ಇಲ್ಲ ಜೀವನ ಮಾಡೋದು ತುಂಬ ಕಷ್ಟ ಅನ್ನೋದು ಆಟೋ ಚಾಲಕರ ಒಂದು ಮಾತಾಗಿದೆ. ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ. ಸರ್ಕಾರ ಯಾವಾಗ ಇದಕ್ಕೆಲ್ಲ ಪರಿಹಾರ ಕೊಡುತ್ತೆ ಅಂತಲೂ ಕೂಡ ಕೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.